ಶಾಲೆಯಲ್ಲಿ ಪಾಠದ ಬದಲು ಕ್ಲೀನಿಂಗ್ ಕೆಲಸ ಆಗ್ತಾ ಇದೆ. ವಿದ್ಯಾರ್ಥಿಗಳಿಂದ ಶಿಕ್ಷಕನ ಬೈಕ್ ಕ್ಲೀನ್ ಮಾಡಿಸಲಾಗಿದೆ. ಶಾಲೆಯ ಶೌಚಾಲಯವನ್ನ ಕೂಡ ಟೀಚರ್ ಕ್ಲೀನ್ ಮಾಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಗೋಕಾಕ್ನ ಬಡಗಿವಾಡ ಗ್ರಾಮದಲ್ಲಿ ಈ ರೀತಿಯಾಗಿ ಸ್ಟೂಡೆಂಟ್ಸ್ ಮುಖಾಂತರವಾಗಿ ಶಿಕ್ಷಕನ ಬೈಕ್ ಕ್ಲೀನ್ ಮಾಡಿಸಿದ್ದಾರೆ. ಅಷ್ಟೇ ಅಲ್ಲ, ಶಾಲೆಯ ಟಾಯ್ಲೆಟ್ ಅನ್ನು ಕೂಡ ಟೀಚರ್ ಕ್ಲೀನ್ ಮಾಡಿಸಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನು ಶಿಕ್ಷಕ ಜೈಪಾಲ್ ಭಜಂತ್ರಿಂದ ಮಕ್ಕಳ ಬಳಕೆ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಕ್ಲೀನಿಂಗ್ ಮಾಡ್ತಿರೋ ದೃಶ್ಯ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ನು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿಯೆಲ್ಲ ಆರೋಪ ಕೇಳಿಬಂದಿರೋದು. ಬಿಸಿಯೂಟ ಪಾತ್ರೆ ತೊಳಿಸೋ ದೃಶ್ಯ ಕೂಡ ಈಗ ವೈರಲ್ ಆಗಿದೆ. ಶಿಕ್ಷಕನ ಕೃತ್ಯದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಪೋಷಕರು ಮಕ್ಕಳು ಪಾಠ ಕಲೀಲಿ ಅಂತ ಶಾಲೆ ಕಳಿಸಿದ್ರೆ ಶಾಲೆಯಲ್ಲಿರುವಂತಹ ಟೀಚರ್ಸ್ ಏನ್ ಮಾಡ್ತಿದ್ದಾರೆ, ಮಕ್ಕಳ ಕೈಲಿ ಏನ್ ಮಾಡಿಸ್ತಾ ಇದ್ದಾರೆ ಅನ್ನೋದು ಈಗ ಆ ವಿಡಿಯೋ ಮುಖಾಂತರ ಗೊತ್ತಾಗ್ತಾ ಇದೆ. ಆ ವಿಡಿಯೋ ವೈರಲ್ ಆಗಿದೆ. ವಿದ್ಯಾರ್ಥಿಗಳಿಂದ ಶಿಕ್ಷಕನ ಬೈಕ್ ಕ್ಲೀನ್ ಮಾಡಿಸಿದ್ದಾರೆ, ಅದ್ರ ಜೊತೆಗೆ ಟಾಯ್ಲೆಟ್ ತೊಳಿಸಿದ್ದಾರೆ. ಇನ್ನು ಬಿಸಿಯೂಟ ಪಾತ್ರೆ ತೊಳಿಸೋ ದೃಶ್ಯ ಕೂಡ ವೈರಲ್ ಆಗಿದೆ. ಇದೀಗ ನಾವು ನೋಡ್ತಿದ್ದೀವಿ ಜೈಪಾಲ್ ಭಜಂತ್ರಿ ಅಂತ ಅವ್ರ ಬೈಕ್, ಇದು ಶಿಕ್ಷಕನ ಬೈಕ್, ಅದನ್ನ ತೊಳಿಸಿದ್ದಾರೆ. ಒಂದು ಸುಮಾರು 4-5 ಜನ ಸ್ಟೂಡೆಂಟ್ಸ್ ಈ ರೀತಿಯಾಗಿ ಆ ಬೈಕ್ ಅನ್ನ ಕ್ಲೀನ್ ಮಾಡ್ತಿದ್ದಾರೆ. ಇದನ್ನ ವಿಡಿಯೋ ಯಾರೋ ಮಾಡಿದ್ದಾರೆ. ಈಗ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಶಾಂಪೂನ ನಿಮ್ಮಲ್ಲಿ ಇವಾಗ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಮಂದಿ. ಚಂದ್ರಕಾಂತ್, ಸ್ಕೂಲ್ ಅವರ್ನಲ್ಲೇ ಈ ರೀತಿ ಬೈಕ್ ತೊಳೆದಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಆಗಿ ಯೂನಿಫಾರ್ಮ್ ಇದೆ, ಆ ಸ್ಕೂಲ್ ಎನ್ವಿರಾನ್ಮೆಂಟ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಯಾವಾಗ ಆಗಿರೋದಂತೆ ಇದು? ಏನಾದ್ರೂ ಆಕ್ಷನ್ ಆಗಿದೆಯಾ ಆ ಶಿಕ್ಷಕರ ಮೇಲೆ? ಶರ್ಮಿತಾ, ಇನ್ನು ಯಾವುದೇ ರೀತಿ ಶಿಕ್ಷಕರ ಮೇಲೆ ಆಕ್ಷನ್ ಆಗಿಲ್ಲ. ಇದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಬಡಿಗವಾಡ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಇದು ಮೂಡ್ಲಿಗಿ ವಲಯಕ್ಕೆ ಬರುತ್ತೆ. ವಲಯ ಅಧಿಕಾರಿಗಳಿಗೆ ಈ ಬಗ್ಗೆ ಒಂದು ಗಮನಕ್ಕೆ ಸ್ಥಳೀಯರು ತಂದಿದ್ದಾರೆ. ಇದುವರೆಗೂ ಕೂಡ ಶಿಕ್ಷಕರ ವಿರುದ್ಧ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಹೇಳ್ಬೋದು. ಈ ಒಂದು ಶಾಲೆಯಲ್ಲಿ ಏನು ಶಿಕ್ಷಕರಿಂದ ಈ ರೀತಿ ಅಂದ್ರೆ ಬೈಕ್ ತೋರಿಸೋದು, ಟಾಯ್ಲೆಟ್ ತೋರಿಸೋದು ದೃಶ್ಯ ಕೃತ್ಯ ಅನೇಕ ಬಾರಿ ನಡೆದಿದೆ. ಆದ್ರೆ ಸ್ಥಳೀಯರು ಗಮನಕ್ಕೆ ತಂದ್ರು ಕೂಡ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇನ್ನಾದ್ರೂ ಹಿರಿಯ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ತಾರ ಅಂತ ಕಾದು ನೋಡೋದಕ್ಕಿದೆ. ಶರ್ಮಿತಾ, ಏನು ಪೋಷಕರು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ನಮ್ಮ ಮಕ್ಕಳು ಓದ್ಲಿ ಅಂತ ಕಳಿಸ್ತಾರೆ, ಆದ್ರೆ ಶಿಕ್ಷಕರು ಈ ರೀತಿ ವರ್ತನೆಗಳು ಪದೇ ಪದೇ ಮರುಕಳಿಸಿದ್ದು ಇದು ಪೋಷಕರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಶರ್ಮಿತಾ, ಯಾವಾಗಿಂದ ಈ ರೀತಿ ಎಲ್ಲ ಕೆಲಸ ಮಾಡಿಸ್ತಿದಾರಂತೆ ಮಕ್ಕಳ ಹತ್ರ? ಶರ್ಮಿತಾ, ಇದು ಒಂದು 10 ದಿನದ ಹಿಂದೆ ಆಗಿರ್ತಕ್ಕಂಥ ಘಟನೆ. ಇದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ವಿಡಿಯೋಗಳನ್ನ ಸ್ಥಳೀಯರು ಅಪ್ಲೋಡ್ ಮಾಡಿದ್ದಾರೆ. ಪ್ರಮುಖವಾಗಿ ಏನು ಅವರು ಟಾಯ್ಲೆಟ್ ತೋರಿಸೋದಾಗಿರ್ಬೋದು ಮತ್ತು ಏನು ಬೈಕ್ ಅನ್ನ ಸ್ವಚ್ಛಗೊಳಿಸ್ತೀವಿ, ಈ ರೀತಿ ಈ ಎಲ್ಲಾ ದೃಶ್ಯಗಳನ್ನ ಅಲ್ಲಿಯ ಕೆಲವು ಸ್ಥಳೀಯರೇ ಸೆರೆ ಹಿಡಿದು ವೈರಲ್ ಮಾಡಿರ್ತಕ್ಕಂಥದ್ದು. ಶರ್ಮಿತಾ, ಆದ್ರೆ ಈಗ ಮಕ್ಳೇನಾದ್ರೂ ಆಪೋಸ್ ಮಾಡಿದ್ರೆ ಅಥವಾ ನಾನು ಮಾಡಲ್ಲ ಅಂತ ಹೇಳಿದ್ರೆ ಏನಾದ್ರೂ ಹೆದರಿಸ್ತಾರಂತ ಟೀಚರ್ಸ್? ಆ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಏನು ಈ ಒಂದು ಬಡಿಗವಾಡ ಪ್ರಾಥಮಿಕ ಶಾಲೆಯ ಶಿಕ್ಷಕ ಭಜಂತ್ರಿ ವಿರುದ್ಧ ಅನೇಕ ಆರೋಪಗಳು ಸ್ಥಳೀಯರು ಮಾಡ್ತಾರೆ. ಆದ್ರೆ ಆ ಆರೋಪಗಳಿಗೆ ಯಾವುದೇ ರೀತಿ ಅಂದ್ರೆ ಆರೋಪ ಪುಷ್ಟಿ ನೀಡುವಂತೆ ಈ ಒಂದು ಬೈಕ್ ಸುಗಂಧಿ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಈಗ ಆರೋಪ ಹೊತ್ತಿರುವಂತ ಶಿಕ್ಷಕ ಜೈಪಾಲ್ ಭಜಂತ್ರಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಸರ್, ಏನಿದು ನಿಮ್ ಬೈಕ್ ಎಲ್ಲ ತೊಳಿಸಿದಿರಲ್ಲ ಸ್ಟೂಡೆಂಟ್ಸ್ ಹತ್ರ, ಯಾವಾಗಿದು? ಹಲೋ ಸರ್, ನಮಸ್ಕಾರ ಸರ್. ಏನ್ ನಿಮ್ ಬೈಕ್ ತೊಳಿಸಿದಿರಲ್ಲ ಸ್ಟೂಡೆಂಟ್ಸ್ ಹತ್ರ? ಸರ್, ನಾನು ಸರ್ ರೆಸ್ಟ್ ಬಿಟ್ಟ ನಾ ತೊಳ್ಯಾಕತ್ತಿದ್ದೆ ಸರ್ ಮೇಡಮ್. ಸರ್, ನೀವ್ ನಂಗೆ ಗೊತ್ತು ಅಂತ ಗೊತ್ತಾಗತ್ತಾವ ಸರ್. ಇಷ್ಟ ಮತ್ತೇನಿಲ್ರಿ. ನಿಜ ತಾನೇ? ಹ್ಞೂ ರೀ, ನಿಜ ರೀ. ಬಗ್ಗೆ ಯಾಕೆ ತೋಳ್ಸಿದ್ರಿ? ಸ್ಟೂಡೆಂಟ್ಸ್ ಕ್ಲಾಸ್ ನಾ ತೊಳ್ಸಿಲ್ರಿ ಮೇಡಮ್. ನಾನು ತೊಳ್ಯಾಕತ್ತೀನ್ರಿ. ನಾನು ತೊಳ್ಯಾಕತ್ತೀನ್ರಿ. ಆ ಮಕ್ಕಳು ಗೊತ್ತು ಆ ಮಕ್ಕಳು ನೀವು ಗೊತ್ತಿಲ್ಲ ಮೇಡಮ್. ಒಂದ್ ನಿಮಿಷ ಕೇಳಿ ಸರ್. ಇಲ್ಲಿ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ, ಅದೊಂದು ವಿಡಿಯೋ ನಮಗ್ ಸಿಕ್ಕಿದೆ, ಮೊಬೈಲ್ ಅಲ್ಲಿ ಶೂಟ್ ಮಾಡಿರೋದು. ಅದ್ರಲ್ಲಿ 5 ಜನ ಸ್ಟೂಡೆಂಟ್ಸ್ ಇದಾರೆ. ಅಲ್ಲಿ ನೀವೆಲ್ಲಿದ್ದೀರಾ? ನಾನ್ ನಿಂತು ನೋಡ್ರಿ ಮೇಡಮ್. ಅಲ್ಲಿ ಅವ್ ಮಕ್ಕಳು ಹಂಗಾದ್ರೆ ಮೋಸ್ಟ್ಲಿ ವಿಡಿಯೋ ಮಾಡ್ತಿರೋದ್ ನೀವಾ? ನಾನು ಕ್ಲೀನ್ ಮಾಡಕತ್ತಿದ್ದೆ ಮೇಡಮ್. ಅವ್ ಮಕ್ಕಳು ಬಂದು ರೆಸ್ಟ್ ನಿಂತ್ಕೊಂಡು ನೋಡ್ತಿದ್ರಿ ಅನ್ಸುತ್ತೆ. ಇಲ್ರಿ, ನೋಡಾಕತ್ತಿಲ್ರಿ. ನಾ ಚಿಕ್ಕ ಮಕ್ಳು ನೀರು ಗೊತ್ತಾಗತ್ ತಪ್ಪಲ್ವಾ ಇದು ಸರ್? ತಪ್ಪಲ್ವಾ? ಇಲ್ರಿ ಮೇಡಮ್, ನಾ ನೀರ್ ಗೊತ್ತಾಕತ್ತೀನ್ರಿ. ಅಲ್ಲ, ತಪ್ಪು ತಾನೇ ಅದು? ಆದ್ರಿ ಅದು ನೀರ್ ನಾ ತೊಳ್ಯಾಕತ್ತೀನ್ರಿ ಮೇಡಮ್. ನೀರೆಲ್ಲ ಮಕ್ಕಳು ನೀರ್ ನಾ ಹೋಗ್ತೀವ್ರಿ ಅನ್ನಕತ್ತೀವ್ರಿ. ತಪ್ಪಲ್ವಾ?
ಅದಕ್ಕೆ ನೀರ್ ಗೊತ್ತಾಗುತ್ತೆ. ನಾನೇ ರೆಸ್ಟ್ ಬಿಟ್ಟಾಗ ನಾನೇ ತೊಳೆಯಾಕ್ತೀನಿ ಮೇಡಮ್. ಅಲ್ಲ ಸರ್, ತಪ್ಪಲ್ವಾ ಈ ರೀತಿ ಸ್ಟೂಡೆಂಟ್ಸ್ ಹತ್ರ ಮಾಡ್ಸೋದು? ಸ್ಟೂಡೆಂಟ್ ಮಾಡಿರಿ ಮೇಡಮ್, ನಾನೇ ತೊಳೆಯಾಕತ್ತೀರಿ ಮೇಡಮ್. ಸರ್ ಈಗ ಮುಂಚೆ ಹೇಳಿದ್ರೆ ನಾನೇ ಹೇಳಿ ತೊಳಿಯಕ್ಕೆ ಅಂತ, ಇವಾಗ ಹೇಳ್ತೀರಿ ನಾನೇ ತೊಳಿತಾ ಇದೀನಿ. ನಮ್ಮ ಹತ್ರ ಪ್ರೂಫ್ ಇದೆ ಅಲ್ಲ ಸರ್, ಸ್ಕ್ರೀನ್ ಮೇಲೆ ತೋರಿಸ್ತಾ ಯೂನಿಫಾರ್ಮ್ ಹಾಕೊಂಡು ತೊಳಿತಾ ಇದಾರಲ್ಲ ಸರ್, ಇದಕ್ಕಿಂತ ಪ್ರೂಫ್ ಬೇಕಾ? ಇಲ್ರಿ ಮೇಡಮ್, ನಾನೇ ತೊಳೆಯಾಕತ್ತೀನಿ, ಮಕ್ಳು ನೀರು ಗೊತ್ತಾಕತ್ತೀರಿ ಮೇಡಮ್. ಸರಿ, ಆಮೇಲೆ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿಸಿದಿರಲ್ಲ, ಯೂನಿಫಾರ್ಮ್ ಅಲ್ಲೇ ಮಕ್ಳು ಮಾಡ್ತಾರೆ. ಎಲ್ಲಾರು ಏನ್ ಮಾಡ್ತಾವ ಮಕ್ಳು ಓದಕ್ಕೆ ನೀರು ಗಟ್ಟ ಗೊತ್ತಾವ್ರಿ, ಟಾಯ್ಲೆಟ್ ತೋರ್ಸಂಗಿಲ್ರಿ ಮೇಡಮ್. ಅಲ್ಲ, ಆಯಾಗಳಿರಲ್ವಾ ಸರ್ ಸ್ಕೂಲಲ್ಲಿ ಕ್ಲೀನ್ ಮಾಡಕ್ಕೆ ಅಂತಾನೆ? ಯಾರು ಇಲ್ಲ ಅಂತ ಮಕ್ಳನ್ನ ಯೂಸ್ ಮಾಡ್ಕೊಳ್ತಿದ್ದೀರಾ ನೀವೆಲ್ಲ ಸೇರಿ? ಮಕ್ಳು ಯೂಸ್ ಮಾಡಂಗಿಲ್ರಿ ಮೇಡಮ್. ನಾನು ನೀರು ಟಾಯ್ಲೆಟ್ ತೋರ್ಸು ಅಂತ ಸುಳ್ಳರಿ, ಮತ್ ಬೇರೆ ಕಡೆ ಯಾರು ಸಿಕ್ಕರ ತೋರ್ಸಲ್ರಿ. ಹಾಗೆ ಒಂದ್ ನಿಮಿಷ ಲೈನಲ್ಲಿ ಇರಿ. ಆಯ್ತು, ಒಂದ್ ನಿಮಿಷ ಲೈನಲ್ಲಿ ಇರಿ ಭಜಂತ್ರಿ ಅವರೇ. ಈಗ ಈ ಬಗ್ಗೆ ಮಾತಾಡೋದಕ್ಕೆ BEO ಗಂಗಾಧರ್ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಈಗ ಭಜಂತ್ರಿ ಅವರು ಕೂಡ ಹೇಳಿದ್ದಾರೆ, ಹೌದು ನಾನು ತೊಳಿಯಕ್ ಹೇಳಿದೀನಿ ಅಂತ ಒಂದ್ಸತಿ ಹೇಳ್ತಾರೆ, ಇನ್ನೊಂದ್ಸತಿ ಎಸ್ಕೇಪ್ ಆಗೋಕ್ ಟ್ರೈ ಮಾಡ್ತಿದ್ದಾರೆ. ಏನ್ ಆಕ್ಷನ್ ತಗೊಳ್ತೀರಾ ಸರ್ ಇವ್ರ ಮೇಲೆ? ಹಲೋ ಸರ್, ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ. ಜೈಪಾಲ್ ಭಜಂತ್ರಿ ಅಂತ ಬೆಳಗಾವಿ ಜಿಲ್ಲೆ ಗೋಕಾಕ್ ಬಡಗಿವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳನ್ನ ಯೂಸ್ ಮಾಡ್ಕೊಂಡು ಅವ್ರ ಬೈಕ್ ತೊಳ್ಸಿದ್ದಾರೆ, ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡಿಸಿದ್ದಾರೆ, ಅವರು ಲೈನ್ ಅಲ್ಲಿ ಇದ್ದಾರೆ. ಏನ್ ಆಕ್ಷನ್ ತಗೊಳ್ತೀರಾ ಸರ್? ನಮ್ಮ ಹತ್ರ ಪ್ರೂಫ್ ಇದೆ. ಅಲ್ಲ, ಅದು ಪ್ರೂಫ್ ಇದ್ರೆ ಕೊಡಿ ನಮಗೆ. ಪ್ರೂಫ್ ಕ್ರಮ ತಗೋತಾ ಇದ್ದೀವಮ್ಮ. ಲೈವ್ ಅಲ್ಲೇ ಆನ್ ಏರ್ ಹೋಗ್ತಾ ಇದೆ ಸರ್, ನ್ಯೂಸ್ 18 ಕನ್ನಡದಲ್ಲಿ. ಸರಿ, ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಅವ್ರ ಮೇಲೆ ಕ್ರಮ ತಗೋ. ಅಲ್ಲ, ಅವ್ರು ಲೈನ್ ಅಲ್ಲಿ ಇದ್ದಾರೆ, ಭಜಂತ್ರಿ ಅವರು ಕೂಡ ಲೈನ್ ಅಲ್ಲೇ ಇದ್ದಾರೆ. ಭಜಂತ್ರಿ ಅವರೇ, ಅವಾಗ್ಲೇ ನಮ್ಮ ಹತ್ರ ಹೇಳಿದ್ರಲ್ಲ ಬೈಕ್ ತೊಳಿಯಕ್ ಹೇಳಿದ್ ಹೌದು ಅಂತ, ಅದನ್ನ ಹೇಳ್ಬಿಡಿ ನಿಮ್ BEO ಸರ್ಗೆ. ಮೇಡಮ್, ನಾನೇ ತೊಳ್ದೇನ್ರಿ ಮೇಡಮ್. ಸರ್, ಹಂಗಾದ್ರೆ ಮತ್ತೆ ನೀವು ಅದನ್ನೇ ಹೇಳ್ತಿರಲ್ಲ ಸರ್, ಅವಾಗ್ಲೇ ಹೇಳಿದ್ರಲ್ಲ ಹೌದು ನಾನೇ ತೊಳಿಯಕ್ ಹೇಳಿದ್ದು, ನಾನು ಅಲ್ಲಿದ್ದೆ ಅಂತ. ತೊಳಿ ಅಂದಿಲ್ರಿ ಮೇಡಮ್, ನಾನೇ ತೊಳ್ಯಾಕ ಹಚ್ಚಿರಿ ಮಕ್ಳು ಅವ್ರ ನೀರ. ಹಂಗಾದ್ರೆ ಯಾರು ಸರ್ ಯೂನಿಫಾರ್ಮ್ ಅಲ್ಲಿ ಬೈಕ್ ತೊಳಿತಾರ? ಅಲ್ಲ, ಹಂಗಾದ್ರೆ ಈ ಯೂನಿಫಾರ್ಮ್ ಅಲ್ಲಿ ಬೈಕ್ ತೊಳಿತಿದಾರಲ್ಲ ಅವರೆಲ್ಲ ಯಾರು ಮೇಡಮ್? ಅವಾಗ ಮಕ್ಳು ಗೊತ್ತಬೇಡ ಅಂದ್ರೂ ಗೊತ್ತಾವ್ರಿ ಮೇಡಮ್. ನಾನೇ ಕ್ಲೀನ್ ರೆಸ್ಟ್ ಬಿಟ್ಟಾಗ ನಾನೇ ಕ್ಲೀನ್ ಮಾಡ್ಕೊಳತ್ತೀನಿ ಸರ್. ಇವಾಗ ಬೈಕ್ ನಂಬರ್ 3651 ನಿಮ್ದೇ ಅಲ್ವಾ? ಹಾ, ನಂದ ಸರ್. ಓಕೆ, ಏನ್ ಹೇಳ್ತೀರಾ ಗಂಗಾಧರ್ ಸರ್? ಆಯ್ತು, ಅದು ಒಂದು ಪ್ರೂಫ್ ಅನ್ನು ನಾನು ವಾಟ್ಸ್ಆಪ್ ಗೆ ಹಾಕಿ ನಾನು ನೋಟಿಸ್ ಇಶ್ಯೂ ಮಾಡಿ ಅವ್ರ ಮೇಲೆ ನಿಯಮಾನುಸಾರ ಕ್ರಮ ತಗೋತಾ ಇದ್ದೀನಿ. ಇವ್ರೊಬ್ಬರೇ ಅಲ್ಲ, ಬೇರೆ ಬೇರೆ ಟೀಚರ್ಸ್ ಕೂಡ ಈ ರೀತಿ ಎಲ್ಲ ಕ್ಲೀನ್ ಮಾಡಿಸ್ತಾರಂತ ಮಕ್ಳ ಹತ್ರ. ಈ ಬಿಸಿ ಊಟ ಪಾತ್ರೆ ತೊಳ್ಸೋದು, ಆಮೇಲೆ ಟಾಯ್ಲೆಟ್ ಕ್ಲೀನ್ ಮಾಡ್ಸೋದು, ಇದನ್ನೆಲ್ಲ ಮಾಡ್ತಿದಾರಂತ ಸ್ಕೂಲಲ್ಲಿ. ತಪ್ಪು, ಅದು ಹಾಗೆ ಮಾಡಿಸ್ಬಾರ್ದು. ಮಕ್ಕಳಿಗೆ ನಾವು ಶಾಲೆಗೆ ಕಲೀಲಿಕ್ಕೆ ಪಾಠ ಮಾಡ್ಲಿಕ್ಕೆ ಅವ್ರನ್ನ ಕರೀತಾ ಇರೋದ್ರಿಂದ ಮಕ್ಕಳ ಕಡೆಯಿಂದ ಯಾವುದೇ ಶ್ರಮಿಕ ಕೆಲಸಗಳನ್ನ ಮಾಡಕೂಡದು. ಇದನ್ನ ನಾನು ಈಗಾಗಲೇ ನೀವು ಒಂದು ನನಗೇನದು ಫೋಟೋ ಅಂತ ಇದ್ದಿರಲ್ಲ, ಅದನ್ನ ಕಳಿಸ್ರಿ. ವಿಡಿಯೋ ಇದ್ದಿದ್ದನ್ನ ದಯವಿಟ್ಟು ನನ್ನ ಕಳಿಸ್ರಿ. ನಾನು ಅದರ ಮೇಲೆ ಅವರು ಪದೋನ್ನತಿ ಆಗಿರ್ತಕ್ಕಂತ ಮುಖ್ಯ ಶಿಕ್ಷಕರಾಗಿರೋದ್ರಿಂದ ಅವರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ಮಾನ್ಯ ಉಪನಿರ್ದೇಶಕರಿಗೆ ನಾನು ಪತ್ರ ಬರೀಬೇಕಾಗ್ತಾ ಇದೆ. ಇವತ್ತೇ ನಾನು ಅವ್ರ ಮೇಲೆ ನಿಯಮಾನುಸಾರ ಕ್ರಮ ಜರುಗಿಸ್ಲಿಕ್ಕೆ ಪತ್ರ ಬರೀತಾ ಇದ್ದೀನಿ. ಓಕೆ ಸರ್, ಮೊದಲೇ ಸರ್ಕಾರಿ ಶಾಲೆ ಅಂದ್ರೆ ಜನ ಮೂಗ್ ಮುರಿತಾರೆ, ಇಂಥದ್ದೆಲ್ಲ ಆಗ್ಬಿಟ್ರೆ ಸರ್ಕಾರಿ ಶಾಲೆಗೆ ನಮ್ಮ ಮೂಡಲಗಿ ತಾಲೂಕದಲ್ಲಿ ಹೇಳ್ತಾ ಇರೋದು ಸರ್ಕಾರಿ ಶಾಲೆಯಲ್ಲೇ ಗರಿಷ್ಠ ಮಕ್ಕಳು ಅಭ್ಯಾಸ ಮಾಡ್ತಾ ಇರೋದು. ಬಟ್ ಹಿಂಗೆಲ್ಲ ಮನೇಲೆ ಮಕ್ಕಳ ಹತ್ರ ಒಂದ್ ಕೆಲಸ ಮಾಡ್ಸಲ್ಲ ಅಲ್ವಾ ಪೇರೆಂಟ್ಸ್? ಬಟ್ ಇಲ್ಲಿ ಸ್ಕೂಲಲ್ಲೆಲ್ಲ ಹಿಂಗ್ ಮಾಡಿಸಿದಾಗ ಪೇರೆಂಟ್ಸ್ ಬೇಜಾರಾಗುತ್ತೆ ಸರ್. ಮೇಡಮ್ ಒಂದು ಕೈಂಡ್ ರಿಕ್ವೆಸ್ಟ್ ಅಡ್ಮಿಷನ್ ಹೇಳಿ. ನಮ್ಮ ಮೂಡಲಗಿ ವಲಯದಲ್ಲಿ 42,000 ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮಕ್ಕಳು ಮತ್ತೆ SSLCಯಲ್ಲಿಯೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತ ಮಗುನೇ ಜಿಲ್ಲೆಗೆ ಪ್ರಥಮ ಬಂದಿದೆ. ಸರ್, ಓಕೆ ಸರ್, ಭರವಸೆ ಕೊಟ್ಟಿದ್ದೀರಾ, ಆದಷ್ಟು ಬೇಗ ಆಕ್ಷನ್ ಆಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ. ಓಕೆ ಸರ್, ಕಳಿಸ್ತೀವಿ, ಈಗಲೇ ಕಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ, ಹಾಗೇನೆ ಥ್ಯಾಂಕ್ ಯು ಸೋ ಮಚ್ ಭಜಂತ್ರಿ ಅವರೇ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಟ್ ಮಾಡಿದಕ್ಕೆ.